ಪಾಕಿಸ್ತಾನ ಖೈಬರ್ ಪ್ರಾಂತ್ಯದಲ್ಲಿ ಭಯಾನಕ ಬ್ಲಾಸ್ಟ್ ಆಗಿದೆ. ಪಾಕಿಸ್ತಾನ ಖೈಬರ್ ಪ್ರಾಂತ್ಯದಲ್ಲಿ ಭಯಾನಕ ಬ್ಲಾಸ್ಟ್ ಆಗಿದೆ. ಭಾರೀ ಪ್ರಮಾಣದಲ್ಲಿ ಸ್ಫೋಟಕ ಹೊತ್ತು ತಂದು ಡಿಕ್ಕಿಯನ್ನು ಹೊಡೆಯಲಾಗಿದೆ. ಮಿಲಿಟರಿ ವಾಹನಕ್ಕೆ ಸೂಸೈಡ್ ಬಾಂಬರ್ ಡೆಡ್ಲಿ ಡಿಕ್ಕಿ ಹೊಡೆದಿದೆ. ಸ್ಫೋಟದಲ್ಲಿ 16 ಜನ ಸೈನಿಕರು ಜೀವ ಕಳೆದುಕೊಂಡಿದ್ದಾರೆ. ಸ್ಫೋಟದಿಂದ 25ಕ್ಕೂ ಹೆಚ್ಚು ಜನರಿಗೆ ಗಂಭೀರವಾದ ಗಾಯಗಳಾಗಿವೆ. ಖೈಬರ್ ಪಖ್ತೂನ್ಖ್ವಾ ಉತ್ತರ ಖದೀಸ್ವಾನ್ ದಾಳಿ ಹೊಣೆ ಹೊತ್ತ ಹಫೀಜ್ ಗುಲ್ ಅಹ್ಮದ್ ಖಾನ್. ಪಾಕಿಸ್ತಾನ ಖೈಬರ್ ಪ್ರಾಂತ್ಯದಲ್ಲಿ ಭಯಾನಕ ಬ್ಲಾಸ್ಟ್ ಆಗಿದೆ. ಭಾರೀ ಪ್ರಮಾಣದಲ್ಲಿ ಸ್ಫೋಟಕ ಹೊತ್ತು ತಂದು ಡಿಕ್ಕಿಯನ್ನು ಹೊಡೆಯಲಾಗಿದೆ. ಮಿಲಿಟರಿ ವಾಹನಕ್ಕೆ ಸೂಸೈಡ್ ಬಾಂಬ್ ಡೆಡ್ಲಿ ಡಿಕ್ಕಿ ಹೊಡೆದಿತ್ತು. ಸ್ಫೋಟದಲ್ಲಿ ಇದೀಗ 16 ಜನ ಸೈನಿಕರು ಜೀವ ಕಳೆದುಕೊಂಡಿದ್ದಾರೆ. ಇನ್ನು ಸ್ಫೋಟದಿಂದ 25ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯಗಳಾಗಿವೆ. ಖೈಬರ್ ಪಖ್ತೂನ್ಖ್ವಾದ ಉತ್ತರ ವಜೀರಿಸ್ತಾನದಲ್ಲಿ ಘಟನೆ ಕೂಡ ನಡೆದಿದೆ. ದಾಳಿ ಹೊಣೆಯನ್ನ ಇದೀಗ ಹಫೀಜ್ ಗುಲ್ ಆರ್ಮರ್ಡ್ ಗ್ರೂಪ್ ಹೊತ್ತುಕೊಂಡಿದೆ. ತಾಲಿಬಾನ್ನ ಒಂದು ಬಣವಾಗಿರುವಂತಹ ಆರ್ಮರ್ಡ್ ಗ್ರೂಪ್ ದೊಡ್ಡ ಪ್ರಮಾಣದಲ್ಲಿ ಸ್ಫೋಟಕಗಳನ್ನು ವಾಹನದಲ್ಲಿ ತಂದು ಸ್ಫೋಟಿಸಿದ್ದರಿಂದ 16 ಸೈನಿಕರು ಜೀವವನ್ನು ಕಳೆದುಕೊಂಡಿದ್ದಾರೆ. 25ಕ್ಕೂ ಹೆಚ್ಚು ಜನರು ಗಂಭೀರವಾಗಿ ಗಾಯಗೊಂಡಿರುವಂತಹ ಘಟನೆ ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾದ ಉತ್ತರ ವಜೀರಿಸ್ತಾನ್ ಜಿಲ್ಲೆಯಲ್ಲಿ ನಡೆದಿದೆ. ಆತ್ಮಾಹುತಿ ಬಾಂಬರ್ ವ್ಯಕ್ತಿಯು ಭಾರೀ ಮಟ್ಟದ ಸ್ಫೋಟಕಗಳನ್ನು ತುಂಬಿದ ವಾಹನವನ್ನು ಪಾಕಿಸ್ತಾನದ ಮಿಲಿಟರಿ ಬೆಂಗಾವಲು ಪಡೆಯ ವಾಹನಕ್ಕೆ ಡಿಕ್ಕಿ ಹೊಡೆದಿದ್ದಾನೆ. ಇದರಿಂದ ಕ್ಷಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಸಂಭವಿಸಿದ್ದು ಪಾಕಿಸ್ತಾನದ 16 ಸೈನಿಕರು ಇದೀಗ ಉಸಿರು ಚೆಲ್ಲಿದ್ದಾರೆ. ಜೊತೆಗೆ 10 ಸೈನಿಕರು ಹಾಗೂ 19 ಸ್ಥಳೀಯ ಜನರಿಗೆ ಗಂಭೀರ ಗಾಯಗಳಾಗಿದೆ. ಅವರೆಲ್ಲರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಇನ್ನು ದೊಡ್ಡ ಮಟ್ಟದಲ್ಲಿ ಸ್ಫೋಟವಾಗಿದ್ದರಿಂದ ಅಕ್ಕಪಕ್ಕದ ಮನೆಗಳಿಗೂ ಕೂಡ ಹಾನಿಯಾಗಿದೆ. 2 ಮನೆಗಳ ಚಾವಣಿ ಕುಸಿದು ಬಿದ್ದಿದೆ. ಮನೆಯೊಳಗಿದ್ದ 6 ಮಕ್ಕಳು ಕೂಡ ಈಗಾಗಲೇ ಗಾಯಗೊಂಡಿದ್ದಾರೆ. ಈ ದಾಳಿಯ ಹೊಣೆಯನ್ನ ಪಾಕಿಸ್ತಾನದ ತಾಲಿಬಾನ್ನ ಒಂದು ಬಣವಾಗಿರುವಂತಹ ಹಫೀಜ್ ಗುಲ್ ಬಹದ್ದೂರ್ ಆರ್ಮರ್ಡ್ ಗ್ರೂಪ್ ಹೊತ್ಕೊಂಡಿದೆ ಎನ್ನಲಾಗ್ತಾ ಇದೆ. ಇನ್ನು ಏನು ಗಾಯಾಳುಗಳಿದ್ರು ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ.